ಓಂ ಈಕ್ಷತೆರ್ನಾಶಬ್ದಂ ಓಂ. ಮಾಯಾವಾದಿಗಳು ಈ ಬ್ರಹ್ಮ ಯಾವುದೇ ಶಬ್ದದಿಂದ ವಾಚ್ಯನಲ್ಲ, ಅದರಿಂದ ಅವನು ಸರ್ವಶಬ್ದ ವಾಚ್ಯನೂ ಅಲ್ಲ ಅಂತ ಹೀಗೆ ಆಕ್ಷೇಪ ಮಾಡಿದ್ರು. ವಾಚ್ಯನಲ್ಲ ಅಂತ ನೀವು ಹೇಳಬಾರದು, ಯಾಕೆಂದರೆ ಅವನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಶಾಸ್ತ್ರಗಳು ವಿಧಾನ ಮಾಡಿವೆ. ಆದ್ದರಿಂದ ಅವನು ಸರ್ವಶಬ್ದ ವಾಚ್ಯನೂ ಆಗಿದ್ದಾನೆ ಅಂತ ಆಚಾರ್ಯರು ಭಾಷ್ಯದ ಮೂಲಕವೇ ಸೂತ್ರದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ನಚ ಅಶಬ್ದ ಅವಾಚ್ಯತ್ವಾದಿಕಂತೂ ಅಪ್ರಸಿದ್ಧತ್ವ. ಎಲ್ಲಿಯಾದರೂ ಬ್ರಹ್ಮನನ್ನ ಅವಾಚ್ಯ ಅಂತ ಹೇಳುವ ಪ್ರಸಂಗ ಬಂದರೆ ಅಪ್ರಸಿದ್ಧನಾದ್ರಿಂದ ಅವಾಚ್ಯ ಅಂತ ಅಭಿಪ್ರಾಯ ಇರ್ತದೆ ಹೊರತು ಅವನು ಶಬ್ದಗಳಿಂದ ಯಾವುದೇ ಶಬ್ದದಿಂದಲೂ ಸರ್ವಥಾ ವಾಚ್ಯನೇ ಅಲ್ಲ ಅಂತ ತಾತ್ಪರ್ಯ ಅಲ್ಲ ಅನ್ನೋದನ್ನೆಲ್ಲ ತೋರಿಸಿಕೊಟ್ಟಿದ್ದಾರೆ. ಮಾಯಾವಾದಿಗಳು ಈ ಸೂತ್ರವನ್ನು ಸಾಂಖ್ಯಶಾಸ್ತ್ರದ ನಿರಾಕರಣೆಗಾಗಿ ಬಳಕೆ ಮಾಡಿದ್ದಾರೆ. ಅದರ ವಿಮರ್ಶೆಯು ಕೂಡ ನಡೆದಿದೆ ತತ್ವಪ್ರಕಾಶಕಕ್ಕೆ ಅನುಗುಣವಾಗಿ. ಈ ಪ್ರಕೃತಿ ಅಥವಾ ಪ್ರಧಾನ ಏನಿದೆ ಅದು ಶಬ್ದದಿಂದ ಪ್ರತಿಪಾದ್ಯವಲ್ಲ ಅಂತ ಮಾಯಾವಾದಿಗಳು ಅಭಿಪ್ರಾಯಪಟ್ಟಿದ್ರು. ಅದನ್ನು ನಿರಾಕರಣೆ ಮಾಡಿದ್ದಾರೆ. ಸ್ವಯಂ ಸಾಂಖ್ಯರು ಕೂಡ ಆ ಪ್ರಕೃತಿ ಅಥವಾ ಪ್ರಧಾನವನ್ನು ಶಬ್ದ ಅಪ್ರತಿಪಾದ್ಯ ಅಂತ ಒಪ್ಪಿಲ್ಲ. ನ ಸಾಂಖ್ಯಸ್ಯ ಪ್ರತಿಪಾದಿನಃ ಸಿದ್ಧಂ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಇನ್ನು ಕಿಂಚ ಬ್ರಹ್ಮಣೋಪಿ ಶೋಧತ್ವಂ ನ ಯುಕ್ತಂ ಅನ್ನೋದ್ರಿಂದ ನಿನ್ನೆ ಪ್ರಾರಂಭ ಕಂಡಿತ್ತು, ಅದ್ರದ್ದು ಭಾಗ ಈಗ ಮುಂದುವರಿಬೇಕು. ಈ ಪ್ರಕೃತಿ ಅಥವಾ ಪ್ರಧಾನ ಅದು ಶ್ರೌತ ಅಂದರೆ ಶಬ್ದ ಪ್ರತಿಪಾದ್ಯ ಆಗಿದೆಯೋ ಇಲ್ವೋ ಅನ್ನೋದು ಆ ಕಡೆ ಇರಲಿ. ನಿಮ್ಮ ಬ್ರಹ್ಮವೇ ಶಬ್ದ ಪ್ರತಿಪಾದ್ಯ ಅಲ್ಲ, ಶ್ರುತಿ ಪ್ರತಿಪಾದ್ಯ ಅಲ್ಲ. ಯಾಕೆಂದ್ರೆ ಅದು ಅವಾಚ್ಯ. ಆದ್ದರಿಂದ ನೀವು ಅವಾಚ್ಯ ಅಂತ ಹೇಳುವುದರಿಂದ ಯಾವುದು ಅವಾಚ್ಯವೋ ಅದರ ಬಗ್ಗೆ ಯಾವುದೇ ವೃತ್ತಿಯು ಶಕ್ತಿಯೇ ಕೂಡುವುದಿಲ್ಲ. ಆದ್ದರಿಂದ ಲಕ್ಷಣವೂ ಕೂಡ ಕೊಡೋದಿಲ್ಲ. ವೃತ್ತಿ ಅಂದರೆ ಒಂದು ಶಕ್ತಿ, ಒಂದು ಲಕ್ಷಣ. ಶಕ್ತಿಯೇ ಎಲ್ಲಿ ಸಾಧ್ಯ ಇಲ್ವೋ ಅಲ್ಲಿ ಲಕ್ಷಣವೂ ಕೂಡ ಸಾಧ್ಯ ಇಲ್ಲ. ಮತ್ತೆ ಈ ಪ್ರಕೃತಿ ಅದು ಈ ಶಬ್ದ ಪ್ರತಿಪಾದ್ಯ ಅಲ್ಲ, ಶ್ರುತಿ ಪ್ರತಿಪಾದ್ಯ ಅಲ್ಲ. ಯಾಕೆಂದ್ರೆ ಅದು ಈಕ್ಷಿತ್ರ ಅಲ್ಲ ಆದ್ರಿಂದ ಅಂತ ಹೇಳ್ತಾ ಇದ್ದೀರಿ. ಅದರಲ್ಲಿ ಈಕ್ಷಿತೃತ್ವ ಎಂಬ ಗುಣ ಇಲ್ಲ. ತದೈಕ್ಷತ ಅಂತ ಶ್ರುತಿ ಹೇಳ್ತಾ ಇದೆ. ಬ್ರಹ್ಮ ಈಕ್ಷಣ ಮಾಡಿ ಆಮೇಲೆ ಸೃಷ್ಟಿ ಪ್ರಾರಂಭಿಸಿದ ಅಂತ ಶ್ರುತಿ ಹೇಳ್ತಾ ಇದೆ. ಇಂಥ ಈಕ್ಷಣ ಕರ್ತೃತ್ವ ಅನ್ನೋದು ಬ್ರಹ್ಮನಲ್ಲಿ ಇರುವುದು ಸಾಧ್ಯವೇ ಹೊರತು ಪ್ರಕೃತಿಯಲ್ಲಿರುವುದು ಸಾಧ್ಯ ಇಲ್ಲ ಅಂತ ನೀವು ಅಭಿಪ್ರಾಯ ಪಡ್ತಾ ಇದ್ದೀನಿ. ಬ್ರಹ್ಮನಿಗಾದರೂ ಅಂಥದ್ದು ಬರುವುದು ಹೇಗೆ? ಐಕ್ಷಿತೃತ್ವ ಬರುವುದು ಹೇಗೆ? ಬ್ರಹ್ಮಣ ಶ್ರೌತತ್ವ ನಯುಕ್ತಂ. ಯಾಕೆಂದ್ರೆ ಅನವಾಚ್ಯನಾದ್ರಿಂದ ಶಕ್ತಿಯು ಲಕ್ಷಣವೂ ಯಾವುದೂ ಅವನಲ್ಲಿ ಸಾಧ್ಯ ಇಲ್ಲ. ಆದ್ರಿಂದ ಅವನಲ್ಲಿ ಈಕ್ಷಿತೃತ್ವವೂ ಸಾಧ್ಯ ಇಲ್ಲ. ಯಾಕೆಂದ್ರೆ ತಸ್ಯ ಈಕ್ಷಿತ ಸ್ವರೂಪತ್ವ, ಅವನೇ ಜ್ಞಾನ ಸ್ವರೂಪನೇ ಹೊರತು ಅವನಲ್ಲಿ ಜ್ಞಾತೃತ್ವ ಅನ್ನುವುದು ಬರುವುದು ಸಾಧ್ಯ ಇಲ್ಲ. ಜ್ಞಾತೃತ್ವ ಅಥವಾ ಜ್ಞಾನಿತ್ವ ಅನ್ನುವುದು ಈ ಬ್ರಹ್ಮನಲ್ಲಿ ಬರುವುದು ಸಾಧ್ಯ ಇಲ್ಲ. ಅದಕ್ಕೆ ಅವರು ಹೀಗೆ ಒಂದು ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಜಗತ್ಕಾರಣಸ್ಯ ಮಾಯಾವಚ್ಛಿನ್ನಸ್ಯ ಈಕ್ಷಣಂ ಸಂಭವತಿ ಇತಿ ಚೇತ್ ನ. ಈ ಬ್ರಹ್ಮ ಮೂಲತಃ ಜ್ಞಾನ ಸ್ವರೂಪ, ಅವನಿಗೆ ಈಕ್ಷಣ ಕರ್ತೃತ್ವ ಅಂತನ್ನುವುದಿಲ್ಲ, ಅದನ್ನು ಒಪ್ಪೋಣ. ಆದರೆ ಜಗತ್ತಿಗೆ ಕಾರಣನಾದಂಥ ಮಾಯಾದಿಂದ ವಿಶಿಷ್ಟನಾದಂಥ ಅದೇ ಮೂಲ ನಿರ್ಗುಣ ಬ್ರಹ್ಮ ಅವನೇ ಮಾಯಾದಿಂದ ವಿಶಿಷ್ಟನಾಗ್ತಾನೆ. ಮಾಯಾದಿಂದ ವಿಶಿಷ್ಟನಾಗಿ ಜಗತ್ತಿಗೆ ಕಾರಣನಾಗ್ತಾನೆ. ಅವನಿಗೆ ಈಕ್ಷಣ ಅಂತ ಅನ್ನೋದು ಬರಬಹುದು ಅಂತ ಹೀಗೊಂದು ಪರಿಹಾರ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಮೂಲತಃ ಅವನೇ ಜ್ಞಾನ ಸ್ವರೂಪ ಇರಬಹುದು, ನಿರ್ಗುಣವೂ ಇರಬಹುದು, ಎಲ್ಲ ವಿಷಯವೂ ಸರಿ. ಆದರೆ ಅವನೇ ಮಾಯಾ ವಿಶಿಷ್ಟನಾಗ್ತಾನೆ. ಯಾಕಂದ್ರೆ ಈ ಸಮಸ್ತ ಪ್ರಪಂಚದಲ್ಲಿ ಇರುವುದೇ ಅವನೊಬ್ಬನೇ. ಯಾರಿಗಾದರೂ ಮಾಯಾ ವೈಶಿಷ್ಟ್ಯ ಬರಬೇಕಾದ್ರೆ, ಯಾರಾದರೂ ಮಾಯೆಯಿಂದ ಕವಿಯಲ್ಪಡಬೇಕಾದ್ರೆ ಇರುವವನೇ ಅವನೊಬ್ಬ. ಅವನನ್ನು ಬಿಟ್ಟು ಬೇರೆ ಯಾವ ಜೀವ ಅಂತ ಅನ್ನುವುದೇನು ಇಲ್ವೇ ಇಲ್ಲ. ಇರುವಂಥ ಈ ಒಬ್ಬನೇ ಒಬ್ಬ ಏಕೈಕ ತತ್ವವಾದಂತಹ ಬ್ರಹ್ಮನಿಗೆ ಮಾಯಾ ಸಂಬಂಧ ಬಂತು. ಆದ್ದರಿಂದ ಅವನು ಜಗತ್ತಿಗೆ ಕಾರಣನಾದ. ಅವನಿಗೆ ಈ ಕ್ಷಣ ಅಂತ ಅನ್ನೋದು ಬರೋದು ಅಂತೂ ಮಾಯೆಯ ಕಾರಣದಿಂದಾಗಿ ಅವನಿಗೆ ಈಕ್ಷಣ ಕರ್ತೃತ್ವ ಮತ್ತೆ ಅವನಿಗೆ ಜಗತ್ ಕಾರಣತ್ವ ಇವೆಲ್ಲ ಬರ್ತವೆ ಅಂತ ಅವ್ರ ತಾತ್ಪರ್ಯ.
ಇತಿಚೇನ್ನ ಅದು ಸರಿಯಲ್ಲ. ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬ್ರಹ್ಮ ಜಿಜ್ಞಾಸೆಯನ್ನು ಪ್ರಾರಂಭ ಮಾಡಿದ್ವಲ್ಲ, ಬ್ರಹ್ಮ ಜಿಜ್ಞಾಸೆಯನ್ನು ಪ್ರಾರಂಭ ಯಾಕಾಗಿ ಮಾಡಿದ್ವಿ, ಮತ್ತು ಯಾವ ಬ್ರಹ್ಮದ ಕುರಿತಾಗಿ ಜಿಜ್ಞಾಸೆ ಮಾಡಿದ್ವಿ ಅಂತ ಅನ್ನೋದನ್ನು ಒಂದು ಬಾರಿ ನಾವು ಆಲೋಚನೆ ಮಾಡಬೇಕು. ಮೋಕ್ಷ ಪ್ರಾಪ್ತಿಗಾಗಿ, ಸಂಸಾರದ ಬಂಧನ ನಿವೃತ್ತಿಗಾಗಿ, ಮೋಕ್ಷ ಪ್ರಾಪ್ತಿಗಾಗಿ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಯಾವ ಬ್ರಹ್ಮದ ಜ್ಞಾನದಿಂದ, ಯಾವ ಬ್ರಹ್ಮದ ಅನುಗ್ರಹದಿಂದ ಮುಕ್ತಿ ಪ್ರಾಪ್ತಿ ಆದೀತು ಅದರ ಜಿಜ್ಞಾಸೆಯನ್ನು ನಾವು ಮಾಡಬೇಕು. ಅದು ಬಿಟ್ಟು ಇನ್ನು ಬೇರೆ ಯಾವುದೇ ತತ್ವದ ಜಿಜ್ಞಾಸೆ ನಾವು ಮಾಡಬಾರ್ದು. ನಿರ್ಗುಣ ಬ್ರಹ್ಮನ, ಮಾಯಾರಹಿತನಾದ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಿದರೆ ಅದರಿಂದ ನಮಗೆ ತತ್ವಜ್ಞಾನ ಆಗಿ ಅವನ ಪ್ರಸಾದ ಆಗಿ ಮುಕ್ತಿ ಆಗ್ತದೆ. ಆದರೆ ಸಗುಣ ಬ್ರಹ್ಮನ ಜಿಜ್ಞಾಸೆ ಮಾಡಿದರೆ ಅದರಿಂದ ಸಂಸಾರದ ಬಂಧನದಿಂದ ಪರಿಹಾರ ಏನೂ ಆಗೋದಿಲ್ಲ. ಜಿಜ್ಞಾಸ್ಯೈವ ಕಾರಣತೆಯ ಉಕ್ತತ್ವ. ಯಾವ ಬ್ರಹ್ಮ ಜಿಜ್ಞಾಸ್ಯ ಎಂಬುದಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ವರ್ಣಿತನಾಗಿದ್ದಾನೋ ಅವನೇ ಜಗತ್ಕಾರಣ ಅಂತನೂ ಹೇಳಿದ್ದಾನೆ, ಜಗತ್ಕಾರಣ ಅಂತನೂ ಹೇಳಲ್ಪಟ್ಟಿದ್ದಾನೆ. ಅವನನ್ನೇ ಜಗತ್ಕಾರಣಗಳು ಅಂತ ಶ್ರುತಿಗಳು ಹೇಳಿವೆ. ಜಗತ್ಕಾರಣನಾದ್ರಿಂದ ಉತ್ಪತ್ತಿ, ಸ್ಥಿತಿ, ಸಂಹಾರ ಮೊದಲಾದ ಎಲ್ಲವನ್ನೂ ಅವನು ಮಾಡುವುದರಿಂದ ಅವನ ಬಗ್ಗೆ ಜಿಜ್ಞಾಸೆ ಮಾಡಿದರೆ ನಮಗೆ ಮುಕ್ತಿ ಹಿಂದೆ ಬಂದಿದೆ. ನಮಗೆ ಸಂಸಾರದಲ್ಲಿ ನಾನಾ ಥರದ ಬಂಧನಗಳಿವೆ. ಆ ಎಲ್ಲ ಬಂಧನಗಳಿಂದ ನಾವು ತೊಳಲಾಡ್ತಾ ಇದ್ದಾಗ ಬಂಧನರಹಿತ ಅವನು ನಮಗೆ ಬಂಧನವನ್ನು ಕೊಟ್ಟವನು ಅವನು ಅಂತ ಈಗ ಅವನನ್ನು ಉಪಾಸನೆ ಮಾಡಿದರೆ ಆಗ ನಮಗೆ ಮುಕ್ತಿ ಸಿಗುವುದು ಸಾಧ್ಯ. ಆದ್ದರಿಂದ ಜಿಜ್ಞಾಸ್ಯನಾದ ಯಾವ ಬ್ರಹ್ಮ ಇದ್ದಾನಲ್ಲ, ಆ ಜಿಜ್ಞಾಸ್ಯನಾದ ಬ್ರಹ್ಮ ಅವನು ಮಾಯಾವಚ್ಛಿನ್ನ ಅಲ್ಲ, ಮಾಯೆಯಿಂದ ವಿಶಿಷ್ಟನಾದವನಲ್ಲ. ಅವನು ಮಾಯೆಯಿಂದ ವಿಶಿಷ್ಟನಾದವನ ಬಗ್ಗೆ ಜಿಜ್ಞಾಸೆ ಮಾಡಿಯೂ ಕೂಡ ಉಪಯೋಗವಿಲ್ಲ ಅಂತ ಅದರ ತಾತ್ಪರ್ಯ. ಯತ್ರೇಮೇ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿದ ಅವಿದ್ಯೆಯಾತ್ಮನಿ ಕೃತೆ ಇತಿ ತದ್ ಬ್ರಹ್ಮದರ್ಶನಂ ಅಂತ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 33ನೇ ಶ್ಲೋಕ ಒಂದು ಮೊನ್ನೆ ಪ್ರವಚನ ನಾನು ಮಾಡಿದ್ದು ನೆನಪಿಗೆ ಬರ್ತದೆ. ಅವಿದ್ಯೆಯ ಆತ್ಮನಿ ಕೃತೆ, ಇದು ನೋಡಿ, ಆತ್ಮ ಅಂದರೆ ಜೀವಾತ್ಮ. ಜೀವಾತ್ಮನಲ್ಲಿ ಅವಿದ್ಯೆಯಿಂದ ಈ ಎಲ್ಲ ಸಂಸಾರ ಇದೆಲ್ಲವೂ ಬರುವುದು. ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಇತ್ಯಾದಿ ಏನೇ ಇದ್ರೂ ಕೂಡ ಯಾವುದು ಪರಬ್ರಹ್ಮನಿಗೆ, ನಿರ್ಗುಣ ಬ್ರಹ್ಮನಿಗೆ ಅಂಟಿಕೊಳ್ಳುವುದಿಲ್ಲವೋ ಆ ಅಂಟು ನಂಟು ಎಲ್ಲವೂ ಕೂಡ ಆತ್ಮನಿಗೆ, ಜೀವನಿಗೆ ಬರುವುದು ಅವಿದ್ಯೆಯಿಂದ. ಆದರೆ ಯತ್ರ ಸ್ವಸಂವಿದ ಪ್ರತಿಷಿದ್ಧೆ, ಯಾವ ಭಗವಂತನಲ್ಲಿ, ಯಾವ ಪರಬ್ರಹ್ಮನಲ್ಲಿ, ಯತ್ರ ಅಂದರೆ ಯಾವ ಪರಬ್ರಹ್ಮನಲ್ಲಿ ಸ್ವಸಂವಿದ ಅವನ ಜ್ಞಾನದ ಬೆಳಕಿನಿಂದ, ಅವನು ಸ್ವಯಂ ಜ್ಞಾನ ಸ್ವರೂಪನಾದ್ರಿಂದ ಅವನಲ್ಲಿ ಇದೆಲ್ಲವೂ ಪ್ರತಿಷಿದ್ಧ. ಯಾವ ಸಂಘ, ನಂಟು, ಅಂಟು, ದೋಷ ಇತ್ಯಾದಿ, ಮಾಯೆ ಇತ್ಯಾದಿ ಯಾವುದೂ ಕೂಡ ಆ ಪರಬ್ರಹ್ಮನಲ್ಲಿ ಬರೋದಿಲ್ವೋ ಅದು ಪ್ರತಿಷಿದ್ಧವೋ. ಪ್ರತಿಷಿದ್ಧ ಅಂದರೆ ಯಾವ ಕಾಲಕ್ಕೂ ಅವರು ಬರುವುದೇ ಸಾಧ್ಯ ಇಲ್ವೋ ಅದೆಲ್ಲವೂ ಅವಿದ್ಯೆಯಿಂದ ಈ ಆತ್ಮನಿ, ಜೀವಾತ್ಮನಲ್ಲಿ ಅವು ಬರ್ತವೆ. ಇತಿ ಬ್ರಹ್ಮದರ್ಶನಂ, ಇದು ಬ್ರಹ್ಮದರ್ಶನ ಅಂತ. ಈ ಶ್ಲೋಕ ನಾವೀಗ ತತ್ವವಾದಕ್ಕೆ ಅನುಗುಣವಾಗಿ ಭಾಷ್ಯವನ್ನು ನೋಡ್ತಾ ಇರೋದ್ರಿಂದ ನಮಗಿದು ಈ ವ್ಯಾಖ್ಯಾನವೂ ಕೂಡ ಮನಸ್ಸಿಗೆ ಮನವರಿಕೆ ಆಗ್ತದೆ. ಅದ್ವೈತದ ದೃಷ್ಟಿಕೋನದಿಂದ ಬ್ರಹ್ಮಸೂತ್ರಗಳನ್ನು ನೋಡುವವರಿಗೆ ಈ ಶ್ಲೋಕಕ್ಕೂ ಕೂಡ ಬೇರೆನೇ ಅರ್ಥ ಆಗಿಬಿಡ್ತದೆ. ಯಾಕಂದರೆ ಭಾಗವತದ ಈ ಶ್ಲೋಕಕ್ಕೂ ಕೂಡ ಶ್ರೀಧರಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಅದ್ವೈತ ಪರವಾಗಿ ಅರ್ಥ ಮಾಡಿದ್ದಾರೆ. ಅವಿದ್ಯೆಯ ಆತ್ಮನಿಕತೆ ಅಂದರೆ ಅವಿದ್ಯೆಯಿಂದ ಜೀವಾತ್ಮನಿಗೆ ಬಂದದ್ದು ಈ ಸ್ಥೂಲ ಸೂಕ್ಷ್ಮ ಶರೀರಗಳು ಅಂತ ನಾವು ಅರ್ಥ ಮಾಡಿದರೆ, ಅವಿದ್ಯೆಯ ಆತ್ಮನಿಗೆ, ಪರಬ್ರಹ್ಮನಿಗೆ ಅವಿದ್ಯೆಯಿಂದ ಅವಿದ್ಯಾ ಸಂಪರ್ಕ ಬರುವುದು ಯಾರಿಗೆ, ಅವನಿಗೆ ಬರಬೇಕು ಅಂತ ಅವರು ಅರ್ಥ ಮಾಡಿಬಿಡ್ತಾರೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅದರದ್ದು ನಿರಾಕರಣೆ ನಾವು ಮಾಡ್ತೇವೆ, ಮುಂದೆ ಅದ್ರ ಬಗ್ಗೆ ಚರ್ಚೆ ನಡೆದಿತ್ತು, ಅದೆಲ್ಲ ವಿಚಾರ ಬೇರೆ. ಒಂದು ಪ್ರಸಂಗ ಬಂತು ಅಂತ ಹೇಳಿದೆ ಅಷ್ಟೆ. ಬ್ರಹ್ಮಜ್ಞಾನ ಅಂದ್ರೆ ಏನು? ಇದು ಬ್ರಹ್ಮಜ್ಞಾನ. ಸ್ವಯಂ ಪರಮಾತ್ಮನಿಗೆ ಈ ಸ್ಥೂಲ ಸೂಕ್ಷ್ಮ ಶರೀರಗಳು ಯಾವುದೂ ಇಲ್ಲ ಅಂತ ಅವನನ್ನು ನಾವು ಉಪಾಸನೆ ಮಾಡಬೇಕು. ಮತ್ತು ನಮಗೆ ಅವಿದ್ಯೆಯ ಸಂಪರ್ಕ ಇದೆ, ಅಂದರೆ ಜ್ಞಾನದ ಕೊರತೆ, ತಪ್ಪು ತಿಳುವಳಿಕೆ ಮತ್ತು ಸಂಶಯ, ಇವೆಲ್ಲವನ್ನು ಅವಿದ್ಯೆ ಅಂತ ಹೇಳಬೇಕು. ಇವೆಲ್ಲ ನಮಗಿದೆ, ಅವನಿಗಿಲ್ಲ ಅಂತ ಈಗ ಅವನನ್ನು ಉಪಾಸನೆ ಮಾಡಿದರೆ ಅವನು ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅಂತ ಆ ಪ್ರಕಾರ ನಾವು ಕೂಡ ಆ ಸ್ವರೂಪವನ್ನು, ನಮ್ಮಲ್ಲಿರೋ ಸ್ವರೂಪವನ್ನು ವ್ಯಕ್ತ ಮಾಡ್ಕೊಳ್ಬಹುದು. ಶ್ಲೋಕ ನೆನಪಿಗೆ ಬಂತು ಅಂತ ಹೇಳಿದೆ. ಅದನ್ನೇ ಬ್ರಹ್ಮದರ್ಶನ, ಅದನ್ನೇ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಹೇಳೋದು.
ನಹಿ ಜಿಜ್ಞಾಸ್ಯಂ ಮಾಯಾವಚ್ಛಿನ್ನಂ, ಯಾವುದ್ರ ಬಗ್ಗೆ ನಾವು ಜಿಜ್ಞಾಸೆ ಮಾಡಬೇಕಾಗಿದೆಯೋ ಸೂತ್ರಗಳಿಂದ, ವೇದಗಳಿಂದ, ಭಾಗವತಾದಿ ಪುರಾಣಗಳಿಂದ, ಅದೇನು ಮಾಯಾವಿಶಿಷ್ಟ ಅಲ್ಲ. ತಜ್ಜಿಜ್ಞಾಸಾಯ ಅಪ್ರಯೋಜಕತ್ವಾತ್, ಮಾಯಾವಿಶಿಷ್ಟನಾದ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಿ ಏನು ಉಪಯೋಗ ಅಂತ ನಾವು ಅದನ್ನು ತಳ್ಳಿ ಹಾಕ್ತಾ ಇದ್ದೀವಿ. ಕಿಂಚ ಮಾಯೆಯ ಈಕ್ಷಣಂ ಭವತಿ ಉಪಚರ್ಯತೇವ. ಅದಲ್ಲದೆ ಈ ಮಾಯೆಯಿಂದ ಆ ಪರಬ್ರಹ್ಮನೇ ಮಾಯೆಯಿಂದ ವಿಶಿಷ್ಟನಾಗ್ತಾನೆ ಅಂತ ನೀವು ಅಭಿಪ್ರಾಯಪಟ್ಟಲ್ಲ. ಆ ಮಾಯೆಯಿಂದ ಪರಬ್ರಹ್ಮನಿಗೆ ಈಕ್ಷಣ ಅಂತ ಅನ್ನೋದು ಭವತಿ ವಾಸ್ತವಿಕವಾಗಿಯೂ ಬರ್ತದ, ಬರುವುದು ಸತ್ಯವ, ಅಥವಾ ಉಪಚರ್ಯತೇವ, ಬರುವುದಿಲ್ಲ, ಗೌಣವಾಗಿ ಹೇಳುವುದಷ್ಟೇ, ಔಪಚಾರಿಕವಾಗಿ ಹೇಳುವುದಷ್ಟೇ, ಅದೇನು ವಾಸ್ತವಿಕ ಸಂಗತಿ ಅಲ್ಲ, ಔಪಚಾರಿಕವಾಗಿ ಗೌಣ ದೃಷ್ಟಿಯಿಂದ ಹೇಳುವುದಷ್ಟೇ ಅಂತ. ಹೀಗೊಂದು ಪ್ರಶ್ನೆ, ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ಕೇಳ್ತೇವೆ. ಕಿಂಚ ಮಾಯೆಯ ಈಕ್ಷಣಂ, ಆ ಮಾಯಾ ಸಂಬಂಧ ಬ್ರಹ್ಮನಿಗೆ ಬರ್ತದಂತ ನೀವು ಒಪ್ಪಿದ್ರಿ, ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ವಿಚಾರ ಬೇರೆ. ಹಾಗಾದ್ರೆ ಮಾಯಾ ಸಂಬಂಧ ಬಂತು ಬ್ರಹ್ಮನಿಗೆ ಅಂದ ಮೇಲೆ ಅವನಿಗೆ ಈ ಈಕ್ಷಣ ಕರ್ತೃತ್ವವೂ ಬರ್ತದೆ ಅಂತ ನೀವು ಒಪ್ಪಿದ ಮೇಲೆ ಆದ್ಯ ದೃಶ್ಯತ್ವಾದ್ಯಪಿ ಕಿಂ ನ ಸ್ಯಾತ್, ದೃಶ್ಯತ್ವ ಅನ್ನುವುದು ಕೂಡ ಆ ಬ್ರಹ್ಮನಿಗೆ ಯಾಕೆ ಬರಬಾರ್ದು? ಇದು ಗಮನಿಸಿ. ಜಗತ್ತಿನ ಜ್ಞಾನ ಅಂತೂ ನಮಗೀಗ ಬರ್ತದೆ. ಒಂದು ಜ್ಞಾನ ಬರಬೇಕಾದ್ರೆ ಜ್ಞಾನವನ್ನು ಪಡೆಯುವ ವ್ಯಕ್ತಿ ಇರಬೇಕು, ಮತ್ತು ದೃಶ್ಯವಾದಂಥ ವಸ್ತು ಇರಬೇಕು, ಇಷ್ಟೆಲ್ಲ ಇರಬೇಕು. ಈಗ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅನುಮಾನ ಏನಿದೆಯಲ್ಲ, ಜಗತ್ತನ್ನು ಮಿಥ್ಯಾ ಅಂತ ಸಾಧನೆ ಮಾಡ್ಲಿಕ್ಕೆ ಅವರು ಹೊರಟಿದ್ದಾರೆ, ಅದಕ್ಕೆ ದೃಶ್ಯತ್ವ ಅನ್ನೋ ಹೇತುವನ್ನು ಪ್ರಯೋಗ ಮಾಡಿದ್ದಾರೆ. ದೃಶ್ಯತ್ವ ಅನ್ನುವುದು ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿಯಲ್ಲಿ, ಹಗ್ಗದಲ್ಲಿ ಕಂಡ ಹಾವಿನಲ್ಲಿ ದೃಶ್ಯತ್ವ ಇದೆ. ಈ ದೃಶ್ಯತ್ವ ಇರುವುದರಿಂದ ಜಗತ್ತು ಮಿಥ್ಯಾ ಆಗಿದೆ. ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಅಂತ ಈ ಜಗತ್ತು, ಇದು ಅವಾಸ್ತವ ಅಂತ ಅದ್ವೈತದ ಅಭಿಪ್ರಾಯ. ಆದರೆ ಬ್ರಹ್ಮನಲ್ಲಿ ದೃಶ್ಯತ್ವ ಇಲ್ಲ ಅಂತ ಅವರ ಅಭಿಪ್ರಾಯ. ಬ್ರಹ್ಮನಲ್ಲಿ ದೃಶ್ಯತ್ವ ಇಲ್ಲ, ಆದ್ರಿಂದ ಮಿಥ್ಯಾತ್ವವೂ ಇಲ್ಲ. ದೃಶ್ಯತ್ವ ಇದ್ದಲ್ಲೆಲ್ಲ ಮಿಥ್ಯಾತ್ವ ಇದ್ದೇ ಇರ್ತದೆ ಅಂತ ಅವರ ವ್ಯಾಪ್ತಿ. ಹಾಗಾದ್ರೆ ಮಾಯಾ ಸಂಬಂಧವನ್ನು ಬ್ರಹ್ಮನಲ್ಲಿ ನೀವು ಒಪ್ಪುವುದಾದರೆ, ಅವನಲ್ಲಿ ಮಾಯಾ ಸಂಬಂಧವನ್ನು ಬ್ರಹ್ಮನಲ್ಲಿ ಒಪ್ಪಿ ಅವನಲ್ಲಿ ಈಕ್ಷಣ ಕರ್ತೃತ್ವವನ್ನು, ಅಂದರೆ ದರ್ಶನ ಕರ್ತೃತ್ವವನ್ನು ನೀವು ಒಪ್ಪುವುದಾದರೆ, ದರ್ಶನ ಕರ್ಮತ್ವವನ್ನು ಯಾಕೆ ಒಪ್ಪಬಾರ್ದು? ದೃಶ್ಯತ್ವ ಅಂದರೆ ದರ್ಶನ ಕರ್ಮತ್ವವೇ, ಬೇರೆ ಏನಲ್ಲ. ದೃಶ್ಯ ಅಂದರೆ ದರ್ಶನ ಕರ್ಮ ಅಂತ ಅರ್ಥ. ಪೇಯ ಅಂದರೆ ಪಾನಕರ್ಮ, ಭೋಜ್ಯ ಅಂದರೆ ಭೋಜನ ಕರ್ಮ. ಹೀಗೆ ಮಾಯೆಯ ಸಂಬಂಧವನ್ನೇ ಬ್ರಹ್ಮನಿಗೆ ಯಾವ ಕಾರಣಕ್ಕೂ ಹೇಳೋದು ಸಾಧ್ಯ ಇಲ್ಲ. ಮಾಯಾರಹಿತ ಅವನು. ಅಂಥ ಬ್ರಹ್ಮನಲ್ಲಿಯೂ ಕೂಡ ಆ ಬ್ರಹ್ಮನ ಘನತೆಗೆ ಕುಂದು ಬರುವ ಥರದಲ್ಲಿ ನೀವು ಮಾಯಾ ಸಂಬಂಧವನ್ನು ಒಪ್ಪಿದ ಮೇಲೆ, ಈಕ್ಷಣ ಕರ್ತೃತ್ವವನ್ನು ಒಪ್ಪಿದ ಮೇಲೆ, ಮತ್ತು ದೃಶ್ಯತ್ವವನ್ನಾದರೂ ಯಾಕೆ ಅವನಲ್ಲಿ ಒಪ್ಪಬಾರ್ದು? ಅವನಲ್ಲಿ ದೃಶ್ಯತ್ವ ಬಂತು ಅಂದರೆ ಅಲ್ಲಿ ಮಿಥ್ಯಾತ್ವ ಇಲ್ಲ. ಆದ್ರಿಂದ ಈ ಅನುಮಾನಕ್ಕೆ ವ್ಯಭಿಚಾರ ದೋಷ ಬಂತು. ಆದ್ರಿಂದ ನಿಮ್ಮ ಅನುಮಾನ, ಮಿಥ್ಯಾತ್ವವನ್ನು ಸಾಧನೆ ಮಾಡುವಂಥ ನಿಮ್ಮ ಅನುಮಾನ ಆವಾಗ ಅಪ್ರಯೋಜಕ ಆಗಿ ಹೋಯಿತು, ವ್ಯಭಿಚಾರಿ ಆಯ್ತದು, ಅದು ದುಷ್ಟಾನುಮಾನ ಆಯಿತು ಅಂತ ಅದರ ಅರ್ಥ. ರಾಘವೇಂದ್ರ ಸ್ವಾಮಿಗಳ ಭಾವದೀಪದಲ್ಲಿ ಜಗತ್ಕಾರಣಸ್ಯ ಇತಿ ಅಪ್ರಯೋಜಕತ್ವಾದಿತಿ ಶುದ್ಧಾತ್ಮ ಜ್ಞಾನಾದೇವ ಮೋಕ್ಷೋಕ್ತೇ, ಶುದ್ಧವಾದ ಆತ್ಮನ ಜ್ಞಾನದಿಂದಲೇ ಮೋಕ್ಷ ಆಗಬೇಕೇ ಹೊರತು ಬೇರೆ ಈ ಸಗುಣ ಬ್ರಹ್ಮ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ. ಮಾಯಾವಚ್ಛಿನ್ನ ಮತ್ತೆ ಈಕ್ಷಿತೃತ್ವ ಇತರ ಸಿದ್ಧಂ. ನೋಡಿ, ಈಕ್ಷಿತೃತ್ವ ಇತರ ಸಿದ್ಧಂ. ಸರಿ, ಇದಿಷ್ಟು ದೃಶ್ಯತ್ವವು ಕೂಡ ಅವನಲ್ಲಿ ಯಾಕೆ ಬರಬಾರದು ಅಂತ ಪ್ರಶ್ನೆ. ದೃಶ್ಯತ್ವ ಬಂದುಬಿಟ್ರೆ ವಿಚಾರ ಬಂತು. ನ ದ್ವಿತೀಯ ಪ್ರಧಾನೇಪಿ ಸಂಭವಾತ್. ದ್ವಿತೀಯ ಯಾವುದು ಅಂದರೆ, ಮಾಯಾ ವಿಶಿಷ್ಟನಾದ ಬ್ರಹ್ಮನಲ್ಲಿ ಈಕ್ಷಣ ಕರ್ತೃತ್ವ ಅಂತ ಅನ್ನೋದು ಅದು ವಾಸ್ತವಿಕವಾಗಿ ಬರುವುದಲ್ಲ, ಔಪಚಾರಿಕವಾಗಿ ನಾವು ಹೇಳುವುದು ಮಾತ್ರ. ಅಂತಂದ್ರೆ ಆ ಈಕ್ಷಣ ಕರ್ತೃತ್ವ ಔಪಚಾರಿಕವಾಗಿ ಬ್ರಹ್ಮನಲ್ಲಿ ನಿಮಗೆ ಸ್ವೀಕಾರಕ್ಕೆ ತೊಂದರೆ ಇಲ್ಲ ಅಂತ ಆದರೆ, ಪ್ರಧಾನ ಪ್ರಕೃತಿ ಏನಿದೆ ಅದರಲ್ಲಿಯೂ ಕೂಡ ಈಕ್ಷಣ ಕರ್ತೃತ್ವ ಅಂತ ಅನ್ನೋದು ಯಾಕೆ ಬರಬಾರ್ದು? ಔಪಚಾರಿಕವಾಗಿ ಔಪಚಾರಿಕವಾಗಿ ಎಲ್ಲಿಯೂ ಏನೂ ಬರಬಹುದು. ಔಪಚಾರಿಕವಾಗಿ ಪ್ರಧಾನದಲ್ಲಿ ಅದು ಬರುವುದಿಲ್ಲ ಅಂದ ಮೇಲೆ ಅದಕ್ಕೇನಾದ್ರೂ ನಿಮಗೆ ಬಾಧಕ ಕಂಡ್ರೆ, ಹಾಗಾದ್ರೆ ಬ್ರಹ್ಮನಲ್ಲಾದರೂ ಈಕ್ಷಣ ಕರ್ತೃತ್ವ ಅಂತ ಅನ್ನೋದು ಬರೋದು ಹೇಗೆ? ಆದ್ರಿಂದ ಈಕ್ಷಿತತ್ವ ಅಂತ ಅನ್ನೋದು ಬ್ರಹ್ಮನಲ್ಲಿ ಬರೋದು ಸಾಧ್ಯವೇ ಇಲ್ಲ. ಈಕ್ಷಿತತ್ವ ಬ್ರಹ್ಮನಲ್ಲಿ ಬರದೇ ಹೋದ್ರೆ ಈ ಪ್ರಕೃತಿಗೂ ಮತ್ತು ಬ್ರಹ್ಮನಿಗೂ
ವ್ಯತ್ಯಾಸ ಏನು ಬಂತು? ಪ್ರಕೃತಿ ಈಕ್ಷಿತ್ರ ಅಲ್ಲ ಆದ್ರಿಂದ ಅದು ಶಬ್ದ ಪ್ರತಿಪಾದ್ಯ ಅಲ್ಲ, ಬ್ರಹ್ಮ ಈಕ್ಷಿತ್ರ ಹೌದಾದ್ರಿಂದ ಶಬ್ದ ಪ್ರತಿಪಾದ್ಯ ಅಂತೆಲ್ಲ ನೀವು ಹೇಳ್ತಾ ಇದ್ದೀರಿ. ನಿಮ್ದು ಎಲ್ಲವೂ ಕೂಡ ಈಗ ಅಸಮರ್ಥನೀಯ ಆಗೋಯ್ತು. ಬ್ರಹ್ಮನಲ್ಲಿ ಶ್ರೌತತ್ವವೂ ಬರೋದಿಲ್ಲ, ಶ್ರುತಿ ವಾಚ್ಯತ್ವವೂ ಬರೋದಿಲ್ಲ, ಈಕ್ಷಣ ಕರ್ತೃತ್ವವೂ ಬರೋದಿಲ್ಲ. ಯಾವ ಹೇತುವಿಂದ ಯಾವ ಸಾಧ್ಯವನ್ನು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರಿ ಅದು ಬ್ರಹ್ಮನಲ್ಲಿ ಬರೋದಿಲ್ಲ. ಪ್ರಕೃತಿಯಲ್ಲೂ ಬರಬಾರ್ದು ಯಾಕೆ ಅಂತ ಹೀಗೆಲ್ಲ ಪ್ರಶ್ನೆ ಮಾಡ್ತೇವೆ. ಆದ್ದರಿಂದ ನೀವು ಹೇಳಿದ್ದು ಯಾವುದೂ ಕೂಡ ಯುಕ್ತವಾಗಲಿಲ್ಲ ಅಂತ ಅದರ ತಾತ್ಪರ್ಯ. ಅದರಿಂದ ಸಾಂಖ್ಯಮತ ನಿರಾಕರಣೆಗಾಗಿ ಇದನ್ನೇನು ನೀವು ಬಳಕೆ ಮಾಡಿದ್ದೀರಿ ಸೂತ್ರವನ್ನು, ಅದು ಉಚಿತ ಅಲ್ಲ. ಅಲ್ಲಿ ಭವತಿ ಅಂತಿದೆಯಲ್ಲ, ಆ ಭವತಿ ಅಂದರೆ ಉತ್ಪದ್ಯತೆ ಅಂತ ಅರ್ಥ. ಭವತಿ ಉಪಚರ್ಯತೆಯವ ಅಂತಿದೆಯಲ್ಲ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಭವತಿ ಅಂದರೆ ಭವತಿ ಅಂದರೆ ಹುಟ್ಟುತ್ತದೆ ಅಂತ ಅರ್ಥ. ಇಲ್ಲದೇ ಇದ್ದು ಹುಟ್ಟುವುದು. ಉಪಚರ್ಯತೆ ಅಂದರೆ ಹುಟ್ಟುವುದಲ್ಲ, ಕೇವಲ ನಾವು ತಿಳ್ಕೊಳ್ಳೋದು ಮಾತ್ರ. ಭಾವದೀಪದಲ್ಲಿ ಬಂದಿದ್ರೆ ಅಲ್ಲಿ ತಗೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.